ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ 32ನೇ ದಿನದ ಬ್ಲಾಗು ಬೆಳಗ್ಗೆ 5:15ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗ್ನ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ತಲೆಗೆ ಎಣ್ಣೆ ಇಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ. ಕಣ್ಣು ವಿಪರೀತ ಎಳಿತಾಯಿತ್ತು, ನಿದ್ದೆ ಅಂತೂ ಬರ್ತಾಯಿತ್ತು ನನಗೆ. ಸೊ 3 ಗಂಟೆ 3:30ಗೆ ಎದ್ದೇಳಬೇಕು ಅಂತ ಅಂದ್ಕೊಂಡಳು ನಾನು. 3:30ಗೆ ಎದ್ದೇಳೋಕ್ಕಾಗಲಿಲ್ಲ. ಸೊ ನೈಟು ಕೂಡ ತುಂಬಾ ನಿದ್ದೆ ಬರ್ತಾಯಿತ್ತು. ಸೊ ಸ್ವಲ್ಪ ಎಡಿಟಿಂಗ್ ಏನೂ ವಾಯ್ಸ್ ಕೊಡೋದಿದೆ, ಏನಾದರೂ ಸ್ವಲ್ಪ ಮಾಡೋಣ, ರಾತ್ರಿನೇ ಏನಾದರೂ ಸ್ವಲ್ಪ ಮಾಡೋಣ, ವೀಡಿಯೋನ ರೆಡಿ ಮಾಡಿಡೋಣ ಅಂದರೆ ನನಗೆ ಮಲಗಿದ ಜಾಗದಲ್ಲೇ ನಿದ್ದೆ, ಅಷ್ಟು ನಿದ್ದೆ ಬರ್ತಾಯಿತ್ತು. ಸೊ ಪಾತ್ರೆ ಕೂಡ ಉಜ್ಜಿರಲಿಲ್ಲ, ಬಿಟ್ಬಿಟ್ಟು ಹೋಗಿ ನನ್ನ ಪಾಡಿಗೆ ನಾನು ಮಲಗಿಬಿಟ್ಟೆ. ಸೊ ಅದನ್ನ ಬೆಳಗ್ಗೆ ಎದ್ದು ಎಡಿಟ್ ಮಾಡಿ ವೀಡಿಯೋನ ಹಾಕ್ಕೊಂಡಿದ್ದು. ಸೊ ಬೆಳಗ್ಗೆ ನಾನು ಎದ್ದು ಇದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಅಷ್ಟರೊಳಗಾಗಿ ಯಜಮಾನ್ರು ಎದ್ದು ಬಂದರು. 5 ಗಂಟೆ ಆಗಿತ್ತು ಅಂತ ಮಗಳನ್ನ ಎಬ್ಬರಿಸ್ಬಿಟ್ಟು ಮೇಲೆ ಮಲಗಿಸಿ ಅವಳನ್ನ. ಸೊ ನಾನು ಪಾತ್ರೆ ಸ್ವಲ್ಪ ಇತ್ತು ಅಡುಗೆ ಮನೆಯಲ್ಲಿ, ಅದನ್ನ ಗ್ಯಾಸೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಉಜ್ಜೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಸೊ ಒಂದೊಂದೇ ಕೆಲಸ ಆ್ಯಸ್ ಯೂಶುವಲ್ ಇರುತ್ತೆ. ಸೊ ನನಗೇನಪ್ಪ ಅಂದರೆ ರಾತ್ರಿ ಹೊತ್ತು ಪಾತ್ರೆ ಉಜ್ಜಿ ಇಟ್ಟುಬಿಟ್ರೆ ಬೆಳಗ್ಗೆಗೆ ಸ್ವಲ್ಪ ಕೆಲಸ ಫಾಸ್ಟಾಗಿ ಆಗುತ್ತೆ. ಯಾಕಂದರೆ ಪಾತ್ರೆ ಉಜ್ಜಕ್ಕೆ ನಿಂತ್ಕೊಳಂಗಿರೋದಿಲ್ಲ. ಎದ್ದಿದ ತಕ್ಷಣ ಕಸ ಗುಡಿಸಿ ಮನೆ ಒರೆಸಿ ಆ್ಯಸ್ ಯೂಶುವಲ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಹೋಟೆಲ್ ಕೆಲಸಕ್ಕೆ ಬೇಗ ಹೋಗ್ಬೋದು. ಸೊ ಆದರೂ ಯಜಮಾನ್ರು ಸ್ನಾನಕ್ಕೆ ಬರೋಕ್ಕೂ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಅವರು ಸ್ನಾನಕ್ಕೆ ಹೋದ್ಮೇಲೆ ನಾನು ಬಂದು ಅಡುಗೆ ಮನೆಯಲ್ಲಿ ಕಟ್ಟೆಲ್ಲ ಮಾಡೋದಕ್ಕೆ ಕೂತ್ಕೊಂಡು ಮಾಡಿದೆ. ಆದರೂ ಸ್ವಲ್ಪ ಲೇಟ್ ಆಗೋಯ್ತು, ಯಾಕಂದರೆ ನಿನ್ನೆಯಲ್ಲಿ ಬಂದು 7:30ಗೆಲ್ಲ ಹೋಟೆಲ್ ಹತ್ರ ಇದ್ವಿ. ಇವತ್ತು ಮತ್ತೆ 8-8:30 ಆಗೋಯಿತು. ಎಷ್ಟು ಫಾಸ್ಟಾಗಿ ಕೆಲಸ ಮಾಡೋದನ್ನು ಇರುತ್ತೆ, ಬಟ್ ನನಗೆ ತುಂಬ ಟಯರ್ಡ್ ಆಗ್ತಾಯಿದೆ, ತುಂಬ ಸುಸ್ತಾಗ್ತಾಯಿದೆ. ಏನು ಕೆಲಸ ಮಾಡೋದಕ್ಕೂ ಆಗ್ತಿಲ್ಲ. ಬೆಳಗ್ಗೆ ಇರೋ ಹುಮ್ಮಸ್ಸು ಸಂಜೆ ಆಗ್ತಾ ಒಂಥರ ಜೀವ ಸುಸ್ತಾಗ್ತಾ ಇರುತ್ತೆ, ಆಗ್ತಾ ಇರೋದಿಲ್ಲ ನನಗೆ. ತುಂಬ ಟಯರ್ಡು, ಸುಸ್ತು, ಜ್ವರ ಬಂದಂಗೆ ಈ ಥರ ನನಗೆ ತುಂಬಾ ಹುಷಾರು ತಪ್ಪದಂಗೆ ಆಗ್ತಾಯಿದೆ. ಸೊ ಹಾಗಾಗಿ ನಾನು ಕೆಲಸನ ಒಂದೊಂದು ಟೈಮಲ್ಲಿ ಸ್ಕಿಪ್ ಮಾಡ್ಕೋತೀನಿ, ಒಂದೊಂದು ಟೈಮ್ ನಾನು ಕಂಟಿನ್ಯೂ ಮಾಡಿರ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಯಾರೂ ಸುಮ್ಮನೆ ಕುಳ್ತಿರಬೇಡಿ. ನಿಮ್ಮ ಕೈಯಲ್ಲಿ ಏನೆಲ್ಲ ಆಗುತ್ತೆ, ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಆದಷ್ಟು ಪ್ರಯತ್ನ ಪಡಿ ಅಂತ ನಾನು ಹೇಳ್ತಾ ಇದ್ದೀನಿ. ವ್ಯಾಲ್ಯೂ ಯುವರ್ ಟೈಮ್, ನಿಮ್ಮ ಟೈಮ್ಗೆ ನೀವು ವ್ಯಾಲ್ಯೂ ಕೊಡಿ ಅಂತ. ಸೊ ಇವತ್ತಿನ ದಿನಗಳಲ್ಲಿ ಟೈಮ್ ಸಿಗೋದೇ ಒಂದು ದೊಡ್ಡ ವಿಚಾರ ಅನ್ಬೋದು. ಸೊ ಟೈಮೇ ಇರೋದಿಲ್ಲ. ನಾವು ಯಾವುದೇ ಒಂದು ಕೆಲಸದಲ್ಲೇ ಆಗಿರ್ಬೋದು, ಟೈಮ್ ಸಿಗೋದಿಲ್ಲ. ನಾವೇನೇ ಮಾಡ್ತಾ ಇರಲಿ, ಏನೇ ಒಂದು ಇದಕ್ಕೂ ಪ್ರೋತ್ಸಾಹ ಮತ್ತು ಟೈಮ್ ಎರಡೂ ಕಡಿಮೆ ಇರುತ್ತೆ. ಸೊ ಎರಡನ್ನೂ ನಾವು ಪ್ರೋತ್ಸಾಹ ಅಂತೂ ಇನ್ನೊಬ್ರು ಕೊಟ್ಟರೆ ತೊಗೊಳಕ್ಕಾಗೋದು, ಆದರೆ ಟೈಮ್ನ ನಾವೇ ಮಾಡ್ಕೋಬೇಕು. ಟೈಮ್ನ ಹೇಗೆ ಅಂತೀರಾ? ಸೊ ಇದು ನನ್ನ ಕೆಲಸ ಆಗಬೇಕು, ಇದರಿಂದ ನನಗೇನಾದರೂ ಆಗಬೇಕು ಅಂತ ಅಂದ್ಕೊಂಡಾಗ ಫಸ್ಟ್ ನಾವೇನು ಮಾಡಬೇಕು, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಆ ಕಾರ್ಯರೂಪದಿಂದ ಯಾರು ಏನಾದರೂ ಅಂದ್ಕೊಳ್ಳಿ, ಹೇಳೋರು ಹೇಳ್ತಾ ಇರಲಿ, ಮಾಡೋದು ಮಾಡ್ತಾ ಇರಲಿ, ಬಟ್ ನನ್ನ ಪ್ರಯತ್ನ 100% ಅಲ್ಲಿ ನಾನು ಎಫರ್ಟ್ ಹಾಕಿದ್ರೆ ನನ್ನ ಕೆಲಸ ಆಗುತ್ತೆ ಅಂತ. ಸೊ ಇದು ಸುಮಾರು ಜನಗಳಿಗೆ ಅಂದರೆ ಸುಮಾರು ಜನಕ್ಕೆ ಇದು ಅರ್ಥ ಆಗೋದಿಲ್ಲ. ಸೊ ಬಟ್ ಆದರೆ ನನ್ನ ಒಂದು ಪ್ರಯತ್ನಕ್ಕೆ ಅದು ಫಲ ಸಿಗಬೇಕು ಅಂದರೆ ಆ್ಯಸ್ ಯೂಶುವಲ್ ಫಸ್ಟ್ ನಂದು 100% ರಿಸಲ್ಟ್ ಇರಬೇಕು. ನನ್ನ ಕಡೆಯಿಂದ 100% ನಂದು ಒಂದು ಎಫರ್ಟ್ ಇದ್ರೇ ಒಂದು 50% ಆದರೂ ಅಲ್ಲಿ ನನಗೆ ಕೆಲಸಕ್ಕೆ ಒಂದು ಇದು ಸಿಗುತ್ತೆ, ಸಕ್ಸಸ್ ಸಿಗುತ್ತೆ, ಇಲ್ಲ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ಬೋದು. ವ್ಯಾಲ್ಯೂ ಯುವರ್ ಟೈಮ್ ಅಂತ ಹೇಳ್ತೀನಿ ನಾನು. ಸೊ ಎಷ್ಟೇ ಯಾರೇ ನಿನ್ನ ಕೈಲಾಗಲ್ಲ, ನೀನು ವೇಸ್ಟ್ ಬಾಡಿ, ನೀನು ಹಾಗೆ ನೀನು ಹೀಗೆ ಅಂತ ಬಡ್ಕೊತಾ ಇರಲಿ, ಬಟ್ ನಿಮ್ಮ ಕೆಲಸನ ನೀವು ಮಾಡ್ತಾಯಿರಿ. ಇವತ್ತಲ್ಲ ನಾಳೆ ನೀವು ಜೀವನದಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ. ನೀವು ಏನು ಕೆಲಸಕ್ಕೆ 100% ರಿಸಲ್ಟ್ ಹಾಕಿರ್ತೀರಲ್ಲ, ಆ ಕೆಲಸನೇ ನಿಮ್ಮನ್ನು ಎತ್ಕೊಂಡೋಗಿ ನಾಳೆ ಟಾಪಲ್ಲಿ ಇಟ್ಟಿರುತ್ತೆ ಅಂತ ಹೇಳ್ತೀನಿ. ಸೊ ಮನೆಯೆಲ್ಲ ಒರೆಸ್ಕೊಂಡು ಒಂದೊಂದೇ ಕೆಲಸ ಮಾಡಿಕೊಂಡು ಆಮೇಲೆ ಆಚೆ ಹೋಗಿ ನೀರು ಹಾಕಿ ರಂಗೋಲಿ ಹಾಕಿದ್ದು ಇವತ್ತು. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ಇವತ್ತು ಪಟಾಲಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದರು. ಲಾಸ್ಟ್ ವೀಕ್ ಹೋಗಿದ್ರು, ಬಟ್ ಇವರು 11 ಗಂಟೆಗೆ ಹೋಗಿದ್ರು. ಸೊ ಕ್ಲೋಸ್ ಮಾಡಿದ್ರು ಅವರು. ನಿನ್ನೆನೇ ಅವ್ರ ಹತ್ರ ವಿಚಾರಿಸ್ಕೊಂಡು ಬಂದರು ಎಷ್ಟೊತ್ತಿಗೆ ಓಪನ್ ಇರುತ್ತೆ, ಎಷ್ಟೊತ್ತಿಗೆ ನಾವು ಬರ್ಬೋದು ಪೂಜೆಗೆ ಅಂತ ಹೇಳಿ. ಅಮ್ಮಂದು ಸ್ವಲ್ಪ ಹರಕೆ ಇತ್ತಂತೆ. ಮಗಳಿಗೆ ಬೆಳಗ್ಗೆನೇ ತಲೆಗೆ ಸ್ನಾನ ಆಗಿತ್ತು. ಅವಳಿಗೆ ತಲೆಗೆ ಸ್ನಾನ ಅಂತೂ ಮಾಡಿಬಿಟ್ರೆ
ತಲೆ ಕೂದಲು ಫುಲ್ಲು ಬಿಚ್ಕೊಂಡು ಓಡಾಡ್ತಾ ಇರ್ತಾಳೆ. ಸೊ ಡ್ಯಾನ್ಸ್ ಮಾಡ್ತಿದ್ದಾಳೆ, ಕೈಗಳು ಮಾತ್ರ ತೋರಿಸ್ತಾ ಇದ್ದಾಳೆ. ಸೊ ನಾನು ಸ್ವಲ್ಪ ಹೂವು ತೊಗೊಂಡಿದ್ರು, ಒಂದು ಅರ್ಧ kg ಆಗೋಷ್ಟು. ಅದಕ್ಕೇ ಸ್ವಲ್ಪ ಹೂವು ನಾನು ತೊಗೊಂಡೆ, ಪುಡಿ ಹೂವು, ಯಾಕಂದರೆ ನಾವು ಇದಿಡೋಕ್ಕಾಗೋದಿಲ್ಲ ಕಟ್ಟಿರೋದನ್ನ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಪೂಜೆ ಎಲ್ಲ ಮಾಡಿ ದೇವ್ರ ಹತ್ರ ಎಲ್ಲ ನನ್ನ ಬೇಡಿಕೆಗಳನ್ನೆಲ್ಲ ಇಟ್ಟು ಕೇಳಿ ಇದು ಮಾಡಿಕೊಂಡೆ. ಮಗಳು ಬೇಗ ಬೇಗ ರೆಡಿಯಾಗು, ದೇವಸ್ಥಾನಕ್ಕೆ ಹೋಗೋಣ 9 ಗಂಟೆಗಲ್ಲ ಅಂತ ಹೇಳಿ ಅವ್ರು ಇದು ಮಾಡಿದ್ರು. ಟೀ ಇಟ್ಟಿದ್ದೆ, ಸ್ವಲ್ಪ ಉಕ್ಕು ಬಂದುಬಿಟ್ರೆ ಮತ್ತೆ ಅಡುಗೆ ಮನೆಯೆಲ್ಲ ಗಲೀಜಾಗುತ್ತೆ, ಇರುವೆ ತುಂಬಿಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಟೀ ಕಡಿಮೆ ಇಟ್ಬಿಟ್ಟು ಇಲ್ಲಿಗೆ ಬಂದೆ. ಇಲ್ಲಿ ಬಂದು ಎಲ್ಲ ಕೆಲಸ ಯಜಮಾನ್ರದ್ದು ಮುಗ್ದಿತ್ತು, ಬಟ್ ನಂದು ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ದೆ. ಸೊ ಟೀ ಪಾಡಿಗೆ ಟೀ ಆಗ್ತಾಯಿತ್ತು, ಅವ್ರ ಪಾಡಿಗೆ ಅವ್ರು ಎತ್ತಿ ಜೋಡಿಸ್ಕೊತಾಯಿದ್ರು, ಎಲ್ಲ ಕೆಲಸ ಆಗಿತ್ತು. ಬಟ್ ರೆಡ್ ಚಟ್ನಿ ಮಾತ್ರ ನಾನು ರುಬ್ಕೊಂಡಿರಲಿಲ್ಲ. ಸೊ ಹಾಗಾಗಿ ರೆಡ್ ಚಟ್ನಿ ಫಸ್ಟು ರುಬ್ಕೊಂಬಿಡೋಣ ಅಂತ ಹೇಳಿ ರೆಡ್ ಚಟ್ನಿ ರುಬ್ಬಿ ಹೋಟೆಲ್ ಹತ್ರ ಹೋಗಿದೆ. ಸೊ ಆ್ಯಸ್ ಯೂಶುವಲ್ ಕಂಟಿನ್ಯೂ ಮಧ್ಯಾಹ್ನ ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು. ಯಾಕೆ ಅಡುಗೆ ಮಾಡಲಿಲ್ಲ ಅಂದರೆ ಚಿಕ್ಕಮ್ಮ ಮನೇಲಿ ನಾನ್ ವೆಜ್ ಮಾಡಿದ್ದು, ಸ್ವಲ್ಪ ಅನ್ನ ಇತ್ತು, ಅಮ್ಮಗೆ ಮುದ್ದೆ ಕೊಡ್ತಾರೆ. ಸೊ ಅದೇ ನನಗೆ ಅಡ್ಜಸ್ಟ್ ಆಗುತ್ತೆ. ಸೊ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಟ್ಟೆ ನೆನ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದೆ. ಪಾತ್ರೆ ಉಜ್ಜಿ ಸ್ವಲ್ಪ ಅಕ್ಕಿನೂ ಮಾಡೋಣ ಅಂತ. ಬಟ್ ನನಗೆ ತುಂಬ ಟಯರ್ಡ್ ಆಗಿದ್ದಿದ್ದ ಕಾರಣ ನಾನೇನು ಮಾಡಿದೆಯಪ್ಪ ಅಂದರೆ ಊಟ ತಿಂದ್ಬಿಟ್ಟು ಹಾಗೆ ಫೋನ್ ನೋಡ್ತಾ ಇದ್ದಳು. 5:30ವರೆಗೂ ಮಲಗಿಬಿಟ್ಟೆ. 5:30ಗೆ ನಾನು ಎದ್ದು ಪಾತ್ರೆ ಎಲ್ಲ ಉಜ್ಜಿ ಅಡುಗೆ ಮನೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಉಜ್ಜಿ ಆಮೇಲೆ ಅದನ್ನು ನಾನು ಕೆಲಸ ಸ್ಟಾರ್ಟ್ ಮಾಡೋದು. ಸೊ ಕಡಲೆಪಪ್ಪುನೂ 10 ಗಂಟೆಲಿ ಮನೆಗೆ ಬಂದೆ, ಅಕ್ಕಿ ಮಾಡಿಬಿಟ್ಟು ಅಕ್ಕಿ ಹಾಕಿದೆ. ಆಮೇಲೆ ಸ್ವಲ್ಪ ಕಡಲೆಪಪ್ಪು ಉದ್ದಿನ ಬೇಳೆ ಎಲ್ಲ ಇತ್ತು, ಅದನ್ನೆಲ್ಲ ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ಚಿಕನ್ ತರಬೇಕು ಅಂತ ಹೇಳಿದರು. ಸೊ ಹೋಟೆಲ್ ಹತ್ರ ಹೋದೆ. ಹೋಟೆಲ್ ಹತ್ರ ಹೋಗಿ ಗಾಡಿ ತಳ್ಳೋಷ್ಟ್ರೊಳಗೆ 12:15 ಆಗಿತ್ತು. ಆಮೇಲೆ ಊಟಕ್ಕೆ ಅವರೇ ನಮ್ಮ ಚಿಕ್ಕಮ್ಮನೇ ಕೊಟ್ಟಿದ್ದರಿಂದ ನಾನೇನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ಸೊ ಮಲಗಿ ನಾನು ಎದ್ದೇಳೋಷ್ಟ್ರೊಳಗೆ 5:15. ಫಸ್ಟು ಏನು ಮಾಡಿದೆ ಅಂದರೆ ಫೇಸ್ ವಾಶ್ ಮಾಡಿಬಿಟ್ಟು ಒಳಗಡೆ ಹೋಗಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದೆ. ಟೀ ಇಟ್ಟೆ. ಟೀ ತೊಗೊಂಬಂದು ಆಚೆ ಇಟ್ಬಿಟ್ಟು ನನಗೆ ಸ್ವಲ್ಪ ಆರಬೇಕು, ನಾನು ಬಿಸಿ ಟೀ ಕುಡಿಯೋದಿಲ್ಲ. ಸೊ ಅದೇನೋ ನನಗೆ ಅವತ್ತು ಬಿಸಿ ಟೀ ಕುಡಿಯೋಕ್ಕೆ ಇಷ್ಟ ಆಗೋದಿಲ್ಲ, ಆ್ಯಂಡ್ ನನಗೆ ಅದು ಕುಡ್ದಂಗೆ ಕೂಡ ಅನಿಸೋದಿಲ್ಲ. ಸೊ ಸ್ವಲ್ಪ ಬೆಚ್ಚಗೆ ಆಗಬೇಕು, ಜಾಸ್ತಿ ತಣ್ಣಗಿದ್ರೂ ಕುಡಿಯೋದಿಲ್ಲ, ಜಾಸ್ತಿ ಬಿಸಿ ಇದ್ರೂ ಕುಡಿಯೋದಿಲ್ಲ ನಾನು. ಸೊ ಟೀ ಮಾಡಿಕೊಂಡು ಎತ್ಕೊಂಡು ಆಚೆ ಬಂದೆ. ಆಂಟಿ ನೀರು ಕೇಳಿದರು, ಮೋಟರ್ ಕೆಟ್ಟೋಗಿದೆ ಅಮ್ಮ ಅಂತ. ಸೊ ಅವ್ರಿಗೆ ನಾನೇನು ಮಾಡಿದೆ, ನೀರೆಲ್ಲ ಹಿಡ್ಕೊಟ್ಬಿಟ್ಟು ಮೋಟರ್ನೆಲ್ಲ ರೆಡಿ ಮಾಡಿಕೊಂಡೆ. ಇಲ್ಲಿ ಬಂದು ಒಳಗಡೆ 5:30ಗೆ ಎದ್ದ ಮೇಲೆ ಟೀ ಇಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಲು ಕಟ್ ಮಾಡಿ ಹಾಲು ಹಾಕಿಬಿಟ್ಟು ನಾನು ಟೀ ಇಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಟೀ ಇಟ್ಟು ಆಮೇಲೆ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಟೀ ಎತ್ಕೊಂಡು ಆಚೆ ಹೋಗಿದ್ದು. ಆ್ಯಸ್ ಯೂಶುವಲ್ ಇನ್ನೇನು ಕೆಲಸ ಇದೆ, ಆಚೆ ತೊಳೆಯೋದು, ರೂಮ್ ಒರೆಸೋದು, ಅಡುಗೆ ಮಾಡೋದೆಲ್ಲನೂ ಆ್ಯಸ್ ಯೂಶುವಲ್. ನಾನು ಟೊಮೆಟೊ ಸಾಂಬಾರು ಮಾಡೋಣ ಅಂದ್ಕೊಂಡೆ. ಯಜಮಾನ್ರು ನನಗೆ ಹೇಳಿದ್ರು, ಇಲ್ಲ ನನಗೆ ಟೊಮೆಟೊ ಗೊಜ್ಜು ಬೇಕು ಅಂತ. ಸೊ ಅಷ್ಟರೊಳಗಾಗಿ ಅಕ್ಕಿಗಿಟ್ಟೆ. ಕಾಲ್ ಬಂತು ನನಗೆ, ಕೆಲಸಕ್ಕೆ ಬನ್ನಿ ಅಂತ. ಸೊ ಅಲ್ಲಿಗೆ ಹೋಗಿದ್ದೆ. ಸೊ ಬನ್ನಿ, ಈಗ ಕಂಟಿನ್ಯೂ ಇರುತ್ತೆ ವ್ಲಾಗು.
ಕೊಂಡೆ ಸೊಳ್ಳೆ ಜಾಸ್ತಿ ಇತ್ತು. ಸೊ ವಿಪರೀತ ಜಾಸ್ತಿ ಆಗೋಯಿತು. ಬಟ್ಟೆ ಜಾಲಿಸಿದ್ದಾಗ್ತಾ ಇತ್ತು. ಸೊ ನಾನೇನು ಮಾಡಿದೆ ಅಂದರೆ ಆ ಹೋಟೆಲಿಂದ ಎಲ್ಲನೂ ಹಂಗೆ ಜೋಡಿಸ್ಕೊಂಬಂದಿದ್ವಿ. ಸ್ವಲ್ಪ ಚಟ್ನಿ ಏನಾದರೂ ಇದ್ದರೆ ಹಸುಗಳ್ಗೆ ಹಾಕೋಣ ಅಂತ. ಅಲ್ಲಿ ಆದರೆ ನಾವು ಅದನ್ನು ಎತ್ತಿ ಮೋರಿಗೆ ಹಾಕ್ತೀವಿ, ಇಲ್ಲಾದರೆ ಹಸು ಆದರೂ ನೀರು ಕುಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಹೊಗೆ ವಿಪರೀತ ಆಯಿತು. ಅದನ್ನ ಸ್ವಲ್ಪ ಸೈಡಿಗೆ ತಳ್ಳಿಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದೆ. ಸೊ ಅದ್ರ ಮೇಲೆ ನೀರೇ ಅಟ್ಬಿಟ್ಟೆ ನಾನು, ಆಗಲ್ಲಪ್ಪ ಇನ್ನು ಅಂತ ಹೇಳಿ ಟೀ ಚೆಲ್ಲಿದ್ದೆ. ಸ್ವಲ್ಪ ನೀರು ಅಟ್ಬಿಟ್ಟು ಅಲ್ಲಿ ಬೈತಾಯಿದ್ರು, ಟೀ ಎಲ್ಲಿ ನೋಡಿದ್ರು ಏನಂದ್ರೆ ಅದು ಚೆಲ್ತಾ ಇರ್ತೀಯ ಅಂತ. ಬಟ್ ತೊಳೆದಿದ್ದು ನನಗೆ ಸಮಾಧಾನನೇ ಆಗಿಲ್ಲ, ಅವ್ರು ಚಪ್ಪಲಿ ಕಾಲಲ್ಲೆಲ್ಲ ಓಡಾಡ್ಬಿಟ್ಟಿದ್ರು ಅಂತ ಹೇಳಿ. ಸೊ ನಾನು ಬಟ್ಟೆ ಎಲ್ಲ ಜಾಲಿಸ್ಬಿಟ್ಟು ಪಾತ್ರೆ ಉಜ್ಜೋದವ್ರಿಗೆ ಬಿಟ್ಕೊಟ್ಬಿಟ್ಟು ನಾನು ಈ ಕಡೆ ಸೈಡ್ಗೆ ಬಂದುಬಿಟ್ಟೆ. ಸೊ ನಾನು ಹೇಳಿದ ಪ್ರಕಾರ ಕೆಲವ್ರು ಯೋಚನೆ ಮಾಡ್ಬೋದು, ಏನು ಯಾವಾಗಲೂ ಇವ್ರು ಏನಾದರೂ ಒಂದು ಹೇಳ್ತಾರೆ, ಸೊ ಜೀವನದಲ್ಲಿ ಇದೆಲ್ಲ ನಡೆಯುತ್ತಾ ಅಂತ. ಬಟ್ ಕೆಲವ್ರಿಗೆ ಇದರ ಅನುಭವ ಅಂತೂ ಖಂಡಿತವಾಗ್ಲೂ ಆಗಿರುತ್ತೆ. ಸೊ ಅದನ್ನು ಯಾರೂ ಇಗ್ನೋರ್ ಮಾಡೋಕ್ಕಾಗೋದಿಲ್ಲ. ಜೀವನದಲ್ಲಿ ನಮ್ಮ ಜೀವನ ಪಾಠ ಕಲಿಸೋದು ಒಂದು ಇದಾಗಿರುತ್ತೆ. ಸೊ ನಾವು ಚಿಕ್ಕವರಿದ್ದಾಗ ಒಂಥರ ಪಾಠ ಕಲ್ತಿರ್ತೀವಿ, ದೊಡ್ಡವರು ಆಗ್ತಾ ಜವಾಬ್ದಾರಿ ಜೊತೆಗೆ ನಾವು ಪಾಠ ಬೇರೆನೇ ಕಲಿತಾ ಇರ್ತೀವಿ. ಅದು ಸುಮಾರು ಜನಕ್ಕೆ ಅನುಭವ ಆಗಿರುತ್ತೆ. ಕೆಲವ್ರಿಗೆ ಅಪ್ಪ ಅಮ್ಮನ ಜೊತೆ ಗುಬ್ಬಚ್ಚಿ ಗೂಡಲ್ಲಿರೋ ಇರ್ತಾರೆ, ಆಮೇಲೆ ಗಂಡನ ಜೊತೆ ಗುಬ್ಬಚ್ಚಿ ಗೂಡಲ್ಲಿ ಇರ್ತಾರೆ. ಅವ್ರಿಗೆ ಅಷ್ಟೊಂದು ಏನು ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಅದರಿಂದ ಈಚೆ ಬಂದಾಗ ಸೊ ಅಪ್ಪ ಅಮ್ಮನ ಕಡೆಯಿಂದನೂ ಸಪೋರ್ಟ್ ಇಲ್ಲದೆ, ಗಂಡ ಅಮ್ಮನ ಕಡೆಯೂ ಸಪೋರ್ಟ್ ಇಲ್ಲದೆ, ಇಲ್ಲ ಇನ್ನೇನಾದರೂ ಒಂದು ಸಫರ್ ಆಗ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಅದ್ರ ಜವಾಬ್ದಾರಿ, ಅದ್ರ ಒಂದು ನೋವು ಎಲ್ಲನೂ ಗೊತ್ತಿರುತ್ತೆ. ಸೊ ಗಂಡನ ಸಂಪಾದನೆ ಹೆಚ್ಚಾಗಿದ್ದಾಗ ಹೆಂಡತಿಗೆ ಏನು ಬೇಕಾಗಿಲ್ಲ, ಬಟ್ ಆದರೂ ಅವರವರ ಒಂದು ಇದು ಅನ್ನೋದು ಇರುತ್ತೆ. ಈಗ ನಮಗೆ ಏನಾದರೂ ಒಂದು ಬೇಕು ಅಂತ ಅಂದ್ಕೊಳ್ಳಿ. ಸೊ ನಾನೊಂದು ವಸ್ತುನ ಆಸೆ ಪಟ್ಟಿರ್ತೀನಿ, ಬಟ್ ಅದು ನನ್ನ ಹಸ್ಬೆಂಡ್ ಹತ್ರ ಹೋಗಿ ಕೇಳಿದಾಗ ಅವ್ರು ಎಷ್ಟೇ ಕೊಟ್ಟರು ಎಷ್ಟೇ ಇದು ಮಾಡಿದ್ರು ಕೂಡ, ಬಟ್ ಅವರು ಲೆಕ್ಕ ಅನ್ನೋದು ಕೇಳ್ತಾರಲ್ವ. ಅವರಿಲ್ಲ ಏನಕ್ಕೋ ಒಂದು ಇದನ್ನು ಹಾಕಿ ಇಟ್ಕೊಂಡಿರ್ತಾರೆ. ಅವರು ಏನು ಹಾಕ್ಕೊಂಡಿರ್ತಾರೆ, ಒಂದು ಲೈನ್ ಹಾಕ್ಕೊಂಡಿರ್ತಾರೆ ಅವರು. ಸೊ ಇವತ್ತು ನಾನು 10,000 ಇದೆ, ಸೊ ಇದು ಮಂತ್ ಪೂರ್ತಿ ಬರಬೇಕು ಅಂತ ಒಂದು ಅವ್ರು ಟೈಮ್ ಟೇಬಲ್ ಹಾಕ್ಕೊಂಡಾಗ, ಬಟ್ ಅದು ನಾವು ಖರ್ಚು ಮಾಡಿದಾಗ ಆ್ಯಸ್ ಯೂಶುವಲ್ ಅವ್ರ ಕಡೆಯಿಂದ ನಮಗೆ ಒಂದು ಇದು ಬರೋದು ಸಾಮಾನ್ಯ. ಇದನ್ನು ಯಾಕೆ ಖರ್ಚು ಮಾಡಿದೆ, ನಾನು ಏನಕ್ಕೋ ಇಟ್ಕೊಂಡಿದ್ದೆ ಅಂತ. ಸೊ ಅದನ್ನು ನಾವು ತಪ್ಪಿಸ್ಬೇಕು ಅಂದರೆ ನಮ್ಮ ಕೈಯಲ್ಲಿ ದುಡ್ಡಿರಬೇಕು, ನಾವೇನಾದರೂ ಒಂದು ಅಚೀವ್ ಮಾಡಿರಬೇಕು. ಅಚೀವ್ ಮಾಡಿದ್ದೀವಿ ಅನ್ನೋದಕ್ಕಿಂತ 10 ರೂಪಾಯಿ ನನ್ನ ಸ್ವಂತ ದುಡಿಮೆಯಿಂದ ನಾನು 10 ರೂಪಾಯಿ ಇಟ್ಕೊಂಡಿದ್ದೀನಿ, ಬಟ್ ನಾನು ಆಚೆ ಹೋದರೆ ಕೂಡ ಅದನ್ನು ಧಾರಾಳವಾಗಿ ನಾನು ಸಂಪಾದನೆ ಮಾಡ್ಬೋದು ಅಂತ. ಸೊ ಅವರು ಟೊಮೆಟೊ ಗೊಜ್ಜಬೇಕು ಅಂತ ಹೇಳಿದರು, ಅದಕ್ಕೆ ಎತ್ತಿಟ್ಬಿಟ್ಟು ಅಕ್ಕಿ ಇಟ್ಟು ನೀರಿಟ್ಟಿದ್ದೆ, ಕುದೀತಾ ಇತ್ತು. ಇನ್ನು ಅಕ್ಕಿ ಇಟ್ಟೆ ನಾನು. ಅಕ್ಕಿ ಇಟ್ಟು ಆಮೇಲೆ ಕೆಲಸಕ್ಕೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಏನು ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ರು ಬರೋಷ್ಟರೊಳಗಾಗಿ. ಸೊ ಟೊಮೆಟೊ ಕಟ್ ಮಾಡಿ ಇಟ್ಟಿದ್ಮೇಲೆ ಇನ್ನೇನು ಕೆಲಸ, ಟೊಮೆಟೊ ಗೊಜ್ಜು ಮಾಡಿಬಿಟ್ಟು ಮುದ್ದೆ ಮಾಡಿ ಇಷ್ಟು ಕೆಲಸನ ಮುಗಿಸ್ಕೊಂಡೆ. ಆಮೇಲೆ ಪಾತ್ರೆ ಎಲ್ಲ ಉಜ್ಜಿ ಎಲ್ಲ ಕಂಟಿನ್ಯೂ ಕೆಲಸ ಎಲ್ಲ ನಾನು ಮುಗಿಸ್ಕೊಂಬಿಟ್ಟೆ. ಸೊ ಚಿಕ್ಕಮ್ಮನ ಹತ್ರ ಹೋಗಿ ಸ್ವಲ್ಪ ಲೇಟಾಗಿ ಬಂದು ಬಟ್ಟೆ ಒಣಗಾಕ್ಬಿಟ್ಟು ಊಟ ಮಾಡಿ ಪಾತ್ರೆ ಎಲ್ಲ ಉಜ್ಜಿ ಇನ್ನು ಎತ್ತಿಟ್ಬಿಟ್ಟು ಮಲಗೋದೇನೆ. ಇಷ್ಟೇ ಇವತ್ತಿನ ಬ್ಲಾಗು. ಇನ್ನೂ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಮುದ್ದೆಗೆ ಹಿಟ್ಟು ಹಾಕಿದೆ, ಟೊಮೆಟೊ ಗೊಜ್ಜಿಗೆ ಈರುಳ್ಳಿ, ಟೊಮೆಟೊ, ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಹೊತ್ತಾದಮೇಲೆ ಖಾರ ಪುಡಿ ಹಾಕಿಬಿಟ್ಟು ಸ್ವಲ್ಪ ಧನಿಯಾ ಅಂದರೆ ಸ್ವಲ್ಪ ಸಾಂಬಾರು ಪುಡಿ ಹಾಕಿದೆ, ಸ್ವಲ್ಪ ಖಾರ ಇರಲಿ ಅಂತ ಹೇಳ್ಬಿಟ್ಟು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇಷ್ಟು ಮಾಡಿಕೊಂಡೆ ಟೊಮೆಟೊ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು 4-5 ಉಳುಕು ಬೆಳ್ಳುಳ್ಳಿ ಹಾಕಿದ್ರೆ ಕೂಡ ಚೆನ್ನಾಗಿರುತ್ತೆ. ಬಟ್ ನನಗೆ ಟೈಮ್ ಆಗಿದ್ದರಿಂದ ಹಾಕೋಕ್ಕಾಗಿರಲಿಲ್ಲ. ಸ್ವಲ್ಪ ಅರಶಿನ ಎಲ್ಲ ಹಾಕಿಬಿಟ್ಟು ಟೊಮೆಟೊ ಗೊಜ್ಜು ರೆಡಿ ಮಾಡಿಕೊಂಡೆ. ಮುದ್ದೆ ಕೂಡ ಆಯಿತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಾನು ಹೇಳಿದ ಟಾಪಿಕ್ ಯಾರಿಗೆಲ್ಲ ಇಷ್ಟ ಆಗಿದೆ, ನನ್ನ ವೀಡಿಯೋಸ್ ಯಾರಿಗೆಲ್ಲ ಇಷ್ಟ ಆಗಿದೆ, ದಯವಿಟ್ಟು ನನ್ನ ವೀಡಿಯೋಸ್ಗೆ ಒಂದು ಲೈಕ್ ಕೊಡೋ ಮುಖಾಂತರ ಎಷ್ಟು ಜನಕ್ಕೆ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಹೇಳಿ, ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿರುತ್ತೆ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ, ಡೈಲಿ ನನಗೆ ಹೆಂಗೆ ಎಷ್ಟೆಲ್ಲ ಕೆಲಸ ಇರುತ್ತೆ ನನಗೆ ಅಂತ. ಸೊ 2 ದೋಣಿ ಮೇಲೆ ಕಾಲಿಟ್ಟಂಗೆ ಇರುತ್ತೆ ಒಂದೊಂದು ಟೈಮ್ ನನ್ನ ಕೆಲಸ. ಇಲ್ಲಿ ಹೋಟೆಲ್ ಕೆಲಸನೂ ಮಾಡ್ಕೊಬೇಕು, ಯೂಟ್ಯೂಬ್ ವೀಡಿಯೋಸು ಮಾಡ್ಕೋಬೇಕು, ಆ್ಯಂಡ್ ಹೋಟೆಲ್ ಕೆಲಸನೂ ನೋಡ್ಕೋಬೇಕಾಗಿರುತ್ತೆ. ಮನೆಯಲ್ಲೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರಬೇಕಾಗುತ್ತೆ. ಸೊ ಎಲ್ಲನೂ ಕಂಟಿನ್ಯೂ ಆಗಿ ಒಂದೊಂದೇ ಆಗ್ತಾ ಇರೋದ್ರಿಂದ ನನಗೆ ತುಂಬ ಎಫರ್ಟ್ ಹಾಕಿ ನಾನು ಕೂಡ ಮಾಡ್ತಾ ಇರೋದು. ಸೊ 100, 150, 200, 10, 20, 50 ವ್ಯೂಸ್ ಬಂದಾಗ ತುಂಬ ಬೇಜಾರಾಗುತ್ತೆ ನನಗೆ. ಸೊ ಸ್ಟಾಪ್ ಮಾಡೋಣ ಅಂದರೆ ನಾನು ಮಾಡ್ತಾರೋ ಇಂಟೆನ್ಷನ್ ಎಲ್ಲರಿಗೂ ಹೇಳಿದ್ದೀನಿ. ಸೊ ಪರ್ಪೋಸ್ ನನ್ನ ಮಗಳ ಎಜುಕೇಷನ್
ಎಜುಕೇಷನ್ ಪರ್ಪೋಸ್ ಮೇಲೆ ನಾನು ವೀಡಿಯೋಸ್ ಮಾಡ್ತಾ ಇರೋದು ಅಂತ. ಸೊ ಅವಳ ಎಜುಕೇಷನ್ಗಾದರೂ ಏನಾದರೂ ಮಾಡಲೇಬೇಕು ಅನ್ನೋದು ನನ್ನ ಆಸೆ. ಸೊ ಪ್ಲೀಸ್ ಪ್ರತಿಯೊಬ್ಬರು ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಈಗ ಕಂಟಿನ್ಯೂ ಇರುತ್ತೆ ವ್ಲಾಗು, ಪೂರ್ತಿ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನಾನು ಡೈಲಿ ವ್ಲಾಗ್ಸ್ ಜೊತೆ ನಿಮ್ಮ ಜೊತೆ ನಾನು ಸಿಗ್ತಾನೆ ಇರ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲಲ್ಲಿ ಯಾರಿಗೆಲ್ಲ ವೀಡಿಯೋಸ್ ಇಷ್ಟ ಆಗಿದೆ ಲೈಕ್ ಮಾಡೋ ಮುಖಾಂತರ ನನಗೆ ತಿಳಿಸಿ. ಹಾಗೆ ಕಾಮೆಂಟ್ ಮಾಡಿ ನನಗೆ ನನ್ನ ಜೀವನದ ಥರನೇ ಇನ್ನೊಬ್ಬರು ಯಾವುದಾದ್ರೂ ಒಂದು ಹೆಣ್ಮಗು ಜೀವನ ಇರುತ್ತೆ ಅಂದರೆ ನಾನೆಷ್ಟು ಕಷ್ಟಪಡ್ತಾ ಇದ್ದೀನಿ, ನನ್ನ ವ್ಯೂವರ್ ಯಾರಾದರೂ ಇದೇ ಥರ ಕಷ್ಟಪಡ್ತಾ ಇರ್ತಾರೆ. ಸೊ ಏನಾದರೂ ಇದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ಬೋದು. ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ನಾನು ಬೆಗ್ ಮಾಡ್ತಾ ಇದ್ದೀನಿ ಅಂತಲೇ ಅಂದ್ಕೊಳ್ಳಿ. ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಈಗ ನಾನು ಪೂರ್ತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ನ. ದಯವಿಟ್ಟು ವೀಡಿಯೋಸ್ ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಇನ್ನು ಮುಸ್ರೆ ಬಟ್ಟೆ ಎಲ್ಲ ಇತ್ತು, ಒಣಗಾಕಬೇಕಾಗಿತ್ತು. ಅದನ್ನೆಲ್ಲ ಸೇರಿಸಿ ಒಣಗಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಜಾಲಿಸೋದಿತ್ತು, ಜಾಲಿಸ್ದೆ. ಈಗ ಅಡುಗೆ ಮನೆ ಒಳಗಡೆ ಬಂದೆ, ಊಟ ಎಲ್ಲ ಆಗಿತ್ತು. ಸೊ ಟೊಮೆಟೊ ಗೊಜ್ಜೊಂದಕ್ಕೆ ಹಾಕಿ ಅದನ್ನ ಇದು ಮಾಡಿ ಅನ್ನ ಇತ್ತು, ಎಲ್ಲದನ್ನ ಗ್ಯಾಸ್ ಆಲ್ರೆಡಿ ಒರೆಸಿದ್ದೆ. ಸೊ ಆದರೂ ಇನ್ನೊಂದು ಸತಿ ಒರೆಸೋಣ ಅಂತ ಹೇಳಿಬಿಟ್ಟು ನೀಟಾಗಿ ಅನ್ನ ಎಲ್ಲ ಬಿದ್ದಿದ್ದನ್ನೆಲ್ಲ ಒರೆಸ್ಬಿಟ್ಟು ಬಟ್ಟೆ ಹಾಕಿ ಪಾತ್ರೆ ಉಜ್ಜಿ ಟೀ ಫ್ಲಾಸ್ಕ್ ಎಲ್ಲ ಇತ್ತು ಎಲ್ಲನೂ ತೊಳೆದಿಟ್ಟುಬಿಟ್ಟೆ. ತೊಳೆದಿಟ್ಟಾದಮೇಲೆ ಮತ್ತೆ ಗ್ಯಾಸ್ಗೆ ಸೋಪ್ ಹಾಕಿ ನೀಟಾಗಿ ನೀರು ಹಾಕಿ ತೊಳೆದ್ಬಿಟ್ಟು ಒರೆಸಿ ಮಲಗೋದೇನೆ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ. ಕಂಟಿನ್ಯೂ ನನ್ನ ಡೈಲಿ ವ್ಲಾಗ್ಸ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ವೀಡಿಯೋ ಇದೆ, ಫುಲ್ಲು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ. ಮತ್ತೊಂದು ವೀಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬಾಯ್.